ವೈ ಬಿಜೆಪಿ ಅಂತ ಹೇಳಿ ಬಹಳಷ್ಟು ಜನ ಈಗ ಆಲ್ರೆಡಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ, ನೀವು ಉತ್ತರ ಕೂಡ ಕೊಟ್ಟಿದ್ದೀರಿ. ಬಟ್ ನನಗಿದ್ದ ಕುತೂಹಲ ಅಂತಂದ್ರೆ ಹಿಂದಿನ ಮಹಾರಾಜರು ಬಿಜೆಪಿಯಲ್ಲೂ ಇದ್ರು, ಆದ್ರೆ ಜಾಸ್ತಿ ರಾಜಕೀಯ ಜೀವನವನ್ನ ಕಳೆದದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಹೀಗಾಗಿ ರಾಜಮಾತೆ ಅವರ ಜೊತೆಯಲ್ಲಿ ನೀವು ಈ ಪೊಲಿಟಿಕಲ್ ಡಿಸಿಷನ್ ಬಗ್ಗೆ ಮಾತನಾಡುವಾಗ ಬಿಜೆಪಿಗೆ ಸೇರೋದು, ಬಿಜೆಪಿಯಿಂದಲೇ ಚುನಾವಣೆಗೆ ಇಳಿಯೋದು ಅವ್ರ ಸಂಪೂರ್ಣ ಒಪ್ಪಿಗೆ ಇತ್ತ? ಅವರ ಆಲೋಚನೆಗಳು ಹೇಗಿತ್ತು? ಸಂಪೂರ್ಣವಾದ ಒಪ್ಪಿಗೆ ಅಂತದ್ದು ಅವ್ರು ಹೇಳಿದ್ದು ತೀರ್ಮಾನ ಇರಬೇಕು ನಂದೆ ಅಂತ, ನಾನು ಸ್ವಂತ ತೀರ್ಮಾನ ಮಾಡಬೇಕಾಗಿರೋದು ಬಹಳ ಮುಖ್ಯ. ಅವ್ರ ಆಶೀರ್ವಾದ ಇದೆ ಅಂತ ಹೇಳಿದ್ರು. ವ್ಯಕ್ತಿಗಳಲ್ಲಿ ಯಾವಾಗ್ಲೂ ತಮ್ಮ ನಂಬಿಕೆ ಇರ್ಬೋದು, ಸಿದ್ಧಾಂತ ಇರ್ಬೋದು, ಅಥವಾ ಇವಾಗಿನ ಕಾಲದಲ್ಲಿ ಏನು ಅಭಿವೃದ್ಧಿಯ ದೃಷ್ಟಿಯನ್ನು ಇದೆ ಎರಡು ಪಕ್ಷದಲ್ಲೂ ಕೂಡ, ಅದರಲ್ಲಿ ಒಂದು ಹೊಂದಾಣಿಕೆ ಇರಬೇಕು ಪಕ್ಷದ ಜೊತೆಗೆ ವ್ಯಕ್ತಿಗೂ ಜೊತೆಗೂ ಕೂಡ. ನನಗೆ ಬಹುತೇಕ ಒಂದು ಹೊಂದಾಣಿಕೆ ಇರೋದು ನಮ್ಮ ಭಾರತೀಯ ಜನತಾ ಪಾರ್ಟಿಲಿ. ಅದಕ್ಕಾಗಿ ನಾನು ಈ ಪಾರ್ಟಿನ ಆಯ್ಕೆ ಮಾಡಿದ್ದಾರೆ. ನನ್ನ ಸೌಭಾಗ್ಯ ಆಗಿರೋದು ಅವರು ಕೂಡ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಒಂದು ಸಮುದಾಯಕ್ಕೆ ಪೂರಕವಾಗಿ ಮತ್ತೊಂದು ಸಮುದಾಯಕ್ಕೆ ವಿರುದ್ಧವಾಗಿ ಆಲೋಚನೆ ಇರುವ, ಐಡಿಯಾಲಜಿ ಇರುವ ಪಕ್ಷ ಅನ್ನೋ ಹಣೆಪಟ್ಟಿದೆ. ನಾನು ನಿಮ್ಮನ್ನ ಭೇಟಿ ಮಾಡೋಕೆ ಸ್ವಲ್ಪ ಹೊತ್ತಿನ ಮುಂಚೆ ನೋಡ್ತಾ ಇದ್ದೆ, ಮುಸಲ್ಮಾನ್ ಸಮುದಾಯದವರು ಬಂದು ನಿಮ್ನ ಆತ್ಮೀಯವಾಗಿ ಸನ್ಮಾನ ಮಾಡಿದ್ರು, ಅಭಿನಂದನೆ ಸಲ್ಲಿಸಿದ್ರು. ಸೊ ಈ ಪಕ್ಷದಲ್ಲಿ ಇತ್ಕೊಂಡು ಕೂಡ ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಹೋಗಬಹುದು ಅನ್ನೋ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗಿದೆ ತಮ್ಗೆ? ಇಲ್ಲ, ಬರೀ ನನ್ನ ಒಂದು ಉದ್ದೇಶ ಆಗಿಲ್ಲ, ಪಕ್ಷದ ಉದ್ದೇಶನು ಎಲ್ಲರೂ ಸಮಾನವಾಗಿ ಸ್ವೀಕರಿಸುವಂತದ್ದು. ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲರಿಗೂ ಸಮಾನವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇರೋದು. ನಮ್ಮ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ನಿರ್ಮಾಣ ಮಾಡಿದೆ, ಎಲ್ಲರಿಗೂ ಲಾಭ ಆಗ್ತಾ ಇದೆ. ಯಾವ್ದೇ ಒಂದ್ ಸಮುದಾಯಕ್ಕೆ ಅದು ಲಾಭ ಆಗ್ತಾ ಇಲ್ಲ. ಅಭಿವೃದ್ಧಿ ಮಾಡುವಾಗ ಎಲ್ಲರಿಗೂ ಅದು ಲಾಭ ಆಗುತ್ತೆ. ಮತ್ತು ಈ ಸರ್ಕಾರ ಮಾಡುವಂತದ್ದು ಎಲ್ಲಾ ಕೆಲಸನೂ ಕೂಡ ಇಡೀ ಭಾರತಕ್ಕೆ ಲಾಭ ಆಗ್ತಾ ಇದೆ. ಇನ್ನು ರಾಜಕೀಯ ಹಾಗೆ ನಿಮ್ಮ ಕುಟುಂಬಸ್ಥರು, ನಿಮ್ಮ ಪರಿವಾರದವರ ನಂಟಿನ ಬಗ್ಗೆ ಮಾತನಾಡುವಾಗ ತ್ರಿಷಿಕಾ ಅವರ ತಂದೆ ಹಾಗೆ ಅವರ ಭಾವನವರ ಪೊಲಿಟಿಕಲ್ ಜರ್ನಿ ಬಗ್ಗೆ ಕೂಡ ಬಹಳಷ್ಟು ಡಿಸ್ಕಸ್ ಆಗ್ತಿದೆ. ಇಬ್ಬರ ಪ್ರಭಾವದಿಂದನೇ ನೀವು ಬಿಜೆಪಿಗೆ ಬಂದ್ರಿ ಅನ್ನೋ ಚರ್ಚೆ, ನೀವು ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದೀರಿ. ಬಟ್ ನನ್ನ ಬೇಸಿಕ್ ಅನುಮಾನ ಇರೋದೇನು ಅಂತಂದ್ರೆ, ರಾಜ್ಯಸಭಾ ಮೆಂಬರ್ಗಳಾಗಿ ಹೆಚ್ಚಿಗೆ ಗುರುತಿಸ್ಕೊಂಡಿರೋ ಸಂದರ್ಭದಲ್ಲಿ ಎಲೆಕ್ಟೋರಲ್ ಪಾಲಿಟಿಕ್ಸೇ ಯಾಕೆ ಬೇಕು ಅಂತ ನಿಮಗ್ ಅನ್ಸ್ತು? ಅಂದ್ರೆ ರಾಜ್ಯಸಭೆ ಸಾಮಾನ್ಯವಾಗಿ ಅನ್ಸುತ್ತೆ ಒಂದು ಈಸಿ ವೇ ಟು ಗೆಟ್ ಇನ್ ಟು ದ ಪಾರ್ಲಿಮೆಂಟ್ ಅಂತ ಹೇಳಿ, ಇದು ಸ್ವಲ್ಪ ಕಷ್ಟದಾಯಕ ಮಾರ್ಗ ಆಯ್ಕೆ ಮಾಡ್ಕೊಂಡಿದ್ ಯಾಕೆ ಅಂತ ಹೇಳಿ? ಇವತ್ತಿನ ವ್ಯವಸ್ಥೆಯಲ್ಲಿ ಜನರ ನಿಮ್ನ ಆಯ್ಕೆ ಮಾಡಿದ್ರೆ ಅದು ನಿಜವಾದ ಶಕ್ತಿ. ಲೋಕಸಭಾನೇ ಅಲ್ಲೇ ಇರೋದು ನಿಜವಾದ ಶಕ್ತಿ. ಸೊ ನಮ್ಗೆ ಅದೇ ಬೇಕಾಗಿರೋದು. ಜನರ ಒಂದು ನಮ್ಗೆ ಅಲ್ಲಿಗೆ ಆಯ್ಕೆ ಮಾಡಿ ಮತ್ತು ಅಲ್ಲಿ ಡೆಲ್ಲಿಗೆ ಕಳ್ಸಿಕೊಟ್ರೆ ಅವ್ರ ಮೂಲಕ ನಮ್ ಕೆಲಸ ಮಾಡುವಂಥದ್ದು ಅದೇ ಒಂದು ಸೌಭಾಗ್ಯ ಆಗುತ್ತೆ. ಈಗಿನ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆಗೆ ತಕ್ಕಂತೆ ಕೆಲಸ ಮಾಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಹೌದು, ರಾಜ್ಯಸಭಾ ಒಂದು ಸುಲಭ ಆಗ್ಬೋದಾಗಿತ್ತು ಬಹುಶಃ, ಆದ್ರೆ ನಾನು ಯಾವಾಗ್ಲೂ ಗೊತ್ತಿತ್ತು ಎಲೆಕ್ಟೋರಲ್ ಅಲ್ಲಿ ನಾವು ಮಾಡೋಂಗ ಇದ್ರೆ ಮಾಡ್ಬೇಕಾಗಿರೋದು ಸರಿಯಾದ ರೀತಿಯಲ್ಲಿ ಜನರು ನಮ್ನ ಆಯ್ಕೆ ಮಾಡ್ಬೇಕಾಗಿರೋದು ನನ್ನ ಆಸೆ. ಜನರು ಅಂತ ಹೇಳಿದ್ರಿ, ಜನರ ಜೊತೆ ಎಷ್ಟು ಬೆರೀತಿದ್ದಾರೆ. ನಾನು ನೋಡ್ತಿದ್ದೆ ಟೀ ಶಾಪ್ ಅಲ್ಲಿ ಟೀ ಕುಡ್ದಿದ್ದು ಬಹಳ ವೈರಲ್ ಆಗೋಯ್ತು. ನಿಮ್ ಫೇವ್ರೆಟ್ ಕಾಫಿ ಶಾಪ್, ಟೀ ಶಾಪ್ ಯಾವ್ದಾದ್ರು ಹತ್ರ ಇದೆಯಾ? ಫೇವ್ರೆಟ್ ಅಂತ ಹೇಳಿದ್ರೆ ಸ್ವಲ್ಪ ಇದಾಗ್ಬೋದು. ಬಟ್ ಇಲ್ಲ ಪ್ರಮೋಟ್ ಅಂತಲ್ಲ, ನನ್ ಬಹಳಷ್ಟು ಕಾಫಿ ಕಲ್ಚರ್ ಬಹಳ ನಂದೇ ಒಂದು ಆಸಕ್ತಿ ಇದೆ. ಅದ್ರಲ್ಲಿ ಏನೋ ಒಂದು ಅದಕ್ಕೂ ಒಂದು ಪ್ರೋತ್ಸಾಹ ಕೊಡ್ಬೇಕಾಗಿದೆ. ನಮ್ಮ ಮೈಸೂರಲ್ಲಿ ಹಲವಾರು ಕಾಫಿ ಶಾಪ್ಸ್ಗಳು ಓಪನ್ ಆಗಿದೆ. ನಮ್ಮ ಫಿಲ್ಟರ್ ಕಾಫಿನೂ ಕೂಡ, ನಮ್ಮ ಎಸ್ಪ್ರೆಸೋ ಇದು ಕಾಫಿನೂ ಕೂಡ ಹಲವಾರು ಓಪನ್ ಆಗಿದಾವೆ. ಇಲ್ಲೇ ಒಂದಿದೆ ನಮ್ಮ ಮೈಸೂರು ದರ್ಬಾರ್ ಅಂತ, ಅಲ್ಲಿಗೆ ಬೇಕಾದ್ರೆ ನಾವು ಹೋಗ್ಬೋದು. ನಮ್ ಮುಂದಿನ ಭಾಗ ಅಲ್ಲೇ ಮಾತಾಡೋಣ ನಾವು ಅಂತ ಹೇಳಿ. ಸರಿ, ಅಲ್ಲೇ ಅದೇ ಮಾಡೋಣ. ಅದೇ.